ಆಫೀಸ್ನ ಇನ್ಶೂರೆನ್ಸ್ಗಿಂತ ಹಾಸ್ಪಿಟಲ್ನ ಬಿಲ್ ಜಾಸ್ತಿ ಆಗುತ್ತೆ ಅಂತ ನನಗೆ ಕಾಯಿಲೆ ಬಂದಮೇಲೆ ಗೊತ್ತಾಯಿತು. ಅದೇ ನಾನು ಹೆಲ್ತ್ ಇನ್ಶೂರೆನ್ಸ್ ತಗೊಂಡಿದ್ರೆ. ಪಾಲಿಸಿ ಬಜಾರ್ನಲ್ಲಿ 1 ಕೋಟಿ ಹೆಲ್ತ್ ಇನ್ಶೂರೆನ್ಸ್ ತಿಂಗಳಿಗೆ ಕೇವಲ 390 ರೂಪಾಯಿಯಿಂದ ಪ್ರಾರಂಭ. ನೀವು ಡಿಸ್ಕೌಂಟ್ ರೇಟಲ್ಲಿ ಹೆಲ್ತ್ ಇನ್ಶೂರೆನ್ಸ್ ಮಾಡಿಸೋಕೆ ಡಿಸ್ಕ್ರಿಪ್ಷನ್ ಹಾಗೂ ಪಿನ್ಡ್ ಕಾಮೆಂಟ್ನಲ್ಲಿ ಕೊಟ್ಟಿರೋ ಲಿಂಕ್ ಓಪನ್ ಮಾಡಿ. ಹಾಯ್ ಫ್ರೆಂಡ್ಸ್, ದಿನದ ಎಲ್ಲ ಪ್ರಮುಖ ಸುದ್ದಿಯನ್ನು ನಿಮಗೆ ತಲುಪಿಸುವ mastmaga.comನ ಫುಲ್ ನ್ಯೂಸ್ಗೆ ಸ್ವಾಗತ. ನಾನು ಅಮರ್ ಪ್ರಸಾದ್. ಲೋಕಸಭಾ ಚುನಾವಣೆ ಹೊತ್ತಲ್ಲೇ ಬ್ರಿಟನ್ನ ದಿನಪತ್ರಿಕೆ ಫಿನಾನ್ಷಿಯಲ್ ಟೈಮ್ಸ್ ಮೋದಿ ಸರ್ಕಾರದ ಮೇಲೆ ಗಂಭೀರ ಆರೋಪ ಮಾಡಿದೆ. ಪ್ರಜಾಪ್ರಭುತ್ವದ ತಾಯಿ ಅಂತ ಹೇಳೋ ಭಾರತದಲ್ಲಿ ಈಗ ಪ್ರಜಾಪ್ರಭುತ್ವ ಸುಸ್ಥಿರ ಪರಿಸ್ಥಿತಿಯಲ್ಲಿ ಅಥವಾ ಒಳ್ಳೆಯ ಪರಿಸ್ಥಿತಿಯಲ್ಲಿ ಇಲ್ಲ ಅಂತ ಹೇಳಿದೆ. ನಾಟ್ ಇನ್ ಎ ಗುಡ್ ಶೇಪ್ ಅಂತ ಹೇಳಿದೆ. ಮೋದಿ ಸರ್ಕಾರದ ಘೋಷಣೆಗಳಿಗೂ ವಾಸ್ತವಕ್ಕೂ ಅಜಗಜಾಂತರ ವ್ಯತ್ಯಾಸ ಇದೆ ಅಂತ ಫಿನಾನ್ಷಿಯಲ್ ಟೈಮ್ಸ್ ಆರೋಪ ಮಾಡಿದೆ. ಅಲ್ಲದೆ ವಿಪಕ್ಷಗಳನ್ನು ವಿಪರೀತ ಹತ್ತಿಕ್ತಾ ಇರೋದು ನೋಡಿದ್ರೆ ಮೋದಿ ಸರ್ಕಾರದ ಆರೋಗ್ಯ ಸರಿ ಇಲ್ಲ ಅಂತ ಕಾಣಿಸುತ್ತೆ ಅಂತ ಫಿನಾನ್ಷಿಯಲ್ ಟೈಮ್ಸ್ ಹೇಳಿದೆ. ಮುಂದಿನ ಲೋಕಸಭಾ ಚುನಾವಣೆ ಸಂಬಂಧ ಮೋದಿಯ ಪಕ್ಷ ಆತಂಕವನ್ನು ಎದುರಿಸ್ತಾ ಇದೆ, ಅದಕ್ಕೆ ಹಿಂಗೆ ಮಾಡ್ತಿದ್ದಾರೆ ಅಂತ ಈ ಪತ್ರಿಕೆ ಹೇಳಿದೆ. ಇತ್ತೀಚಿನ ಅರವಿಂದ್ ಕೇಜ್ರಿವಾಲ್ ಬಂಧನ, ಕಾಂಗ್ರೆಸ್ ಅಕೌಂಟ್ಗಳನ್ನು ಬ್ಲಾಕ್ ಮಾಡಿದ್ದನ್ನೆಲ್ಲ ಉಲ್ಲೇಖಿಸಿ ಈ ರೀತಿ ರಿಪೋರ್ಟ್ ಮಾಡಿದೆ. ಫಿನಾನ್ಷಿಯಲ್ ಟೈಮ್ಸ್ನ ಎಡಿಟೋರಿಯಲ್ ಬೋರ್ಡ್ ಈ ರೀತಿ ಒಂದು ಆರ್ಟಿಕಲ್ ಅನ್ನು ಪಬ್ಲಿಷ್ ಮಾಡೋಕೆ ಅಪ್ರೂವಲ್ ಕೊಟ್ಟಿದೆ. ಅಲ್ಲದೆ ಭಾರತದ ಪ್ರಧಾನಿ ನರೇಂದ್ರ ಮೋದಿ ಪದೇ ಪದೇ ಭಾರತವನ್ನ ಪ್ರಜಾಪ್ರಭುತ್ವದ ತಾಯಿ ಅಂತ ಹೇಳ್ತಾರೆ, ಆದರೆ ವಾಸ್ತವದಲ್ಲಿ ಆ ರೀತಿ ಕಾಣಿಸ್ತಿಲ್ಲ ಅಂತ ಕೂಡ ತುಂಬಾ ಟೀಕೆಯನ್ನ ಮಾಡಿದ್ದಾರೆ. ಜೊತೆಗೆ ತೆರಿಗೆ ಮತ್ತು ಇತರ ಏಜೆನ್ಸಿಗಳು ಸರ್ಕಾರದ ಟೀಕಾಕಾರರನ್ನ, ಸ್ವತಂತ್ರ ಮಾಧ್ಯಮಗಳನ್ನ ಹಾಗೆ ಸಿವಿಲ್ ಸೊಸೈಟಿಗಳನ್ನ ಪದೇ ಪದೇ ಹರಾಸ್ ಮಾಡೋದು ಕಾಮನ್ ಆಗಿದೆ. ಬಿಜೆಪಿಯ ಹಿಂದುತ್ವ, ರಾಷ್ಟ್ರೀಯತೆ ಭಾರತದ ಎಂದಿನ ಸೆಕ್ಯುಲರ್ ಡೆಮಾಕ್ರಸಿಯನ್ನ ಹಾಳು ಮಾಡಿದೆ ಅಂತ ಫಿನಾನ್ಷಿಯಲ್ ಟೈಮ್ಸ್ ಟೀಕೆ ಮೇಲೆ ಟೀಕೆ ಮಾಡಿದೆ. ಅಂದಹಾಗೆ ಈ ಮುಂಚೆ ಕೂಡ ಈ ಬ್ರಿಟಿಷ್ ಪತ್ರಿಕೆಗಳು, ಮುಖ್ಯವಾಗಿ ಫಿನಾನ್ಷಿಯಲ್ ಟೈಮ್ಸ್ ಮತ್ತು BBC ಸುದ್ದಿವಾಹಿನಿಗಳು ಮೋದಿ ಸರ್ಕಾರದೊಂದಿಗೆ ಕುಸ್ತಿಯಲ್ಲೇ ನಿರಂತರವಾಗಿ ಇವೆ. ರಾಮ ಮಂದಿರ ವಿಚಾರದಲ್ಲಿ ಅಲ್ಪಸಂಖ್ಯಾತರಿಗೆ ಅನ್ಯಾಯವಾಗಿದೆ ಅಂತ ಕೂಡ ಇದೇ ಫಿನಾನ್ಷಿಯಲ್ ಟೈಮ್ಸ್ ಮೋದಿ ಸರ್ಕಾರವನ್ನು ಟಾರ್ಗೆಟ್ ಮಾಡಿತ್ತು. ಮೋದಿ ಸರ್ಕಾರ ಇದನ್ನು ಎಲೆಕ್ಷನ್ ತಂತ್ರವಾಗಿ ಬಳಸ್ತಾ ಇದೆ ಅಂತ ಟೀಕೆ ಮಾಡಿತ್ತು. ಅದಕ್ಕೆ ಬಿಜೆಪಿ ಕೂಡ ಫಿನಾನ್ಷಿಯಲ್ ಟೈಮ್ಸ್ ಅನ್ನ ತೀವ್ರ ತರಾಟೆಗೆ ತಗೊಂಡಿತ್ತು. CAA ವಿಚಾರದಲ್ಲೂ ಫಿನಾನ್ಷಿಯಲ್ ಟೈಮ್ಸ್ ಮತ್ತು ಮೋದಿ ಸರ್ಕಾರ ಎದುರಾಬದ್ರ ಆಗಿದ್ವು. ಇದರ ನಡುವೆ ಈಗ ಎಲೆಕ್ಷನ್ ಟೈಮ್ನಲ್ಲೇ ಮೋದಿ ಹಾಗೂ ಬಿಜೆಪಿ ವಿರುದ್ಧ ಈ ಬ್ರಿಟಿಷ್ ಪತ್ರಿಕೆ, ಅದರ ಎಡಿಟೋರಿಯಲ್ ಬೋರ್ಡೇ ದೊಡ್ಡದಾಗಿ ಈ ಗಂಭೀರ ಆರೋಪಗಳ ಸುರಿಮಳೆಯನ್ನೇ ಮಾಡಿದ್ದಾರೆ. ಆದರೆ ಫುಲ್ ನ್ಯೂಸ್ ರೆಕಾರ್ಡ್ ಆಗೋ ಈ ಕ್ಷಣದವರೆಗೂ ಕೂಡ ಇದಕ್ಕೆ ಮೋದಿ ಸರ್ಕಾರದಿಂದ ಯಾವುದೇ ರಿಯಾಕ್ಷನ್ ಬಂದಿಲ್ಲ. ಬರುತ್ತೆ, ಬಟ್ ಈ ಕ್ಷಣದವರೆಗೂ ಕೂಡ ಬಂದಿಲ್ಲ. ಈ ಬಾರಿ ಮಂಡ್ಯದಿಂದ ಲೋಕಸಭಾ ಚುನಾವಣೆಗೆ ಪಕ್ಷೇತರ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಲ್ಲ ಅಂತ ಸಂಸದೆ ಸುಮಲತಾ ಅಂಬರೀಶ್ ಸ್ಪಷ್ಟಪಡಿಸಿದ್ದಾರೆ. ಬಿಜೆಪಿ JDS ಮೈತ್ರಿ ಅಭ್ಯರ್ಥಿಯಾಗಿ ಕಣಕ್ಕಿಳಿಯೋಕೆ ಪ್ಲಾನ್ ಮಾಡಿದ್ದ ಸುಮಲತಾ ಅವರಿಗೆ ಟಿಕೆಟ್ ಮಿಸ್ ಆಗಿತ್ತು. ಹೀಗಾಗಿ ಬೆಂಬಲಿಗರ ಸಭೆ ಕರೆದಿದ್ದ ಸುಮಲತಾ ತಮ್ಮ ನಿರ್ಧಾರವನ್ನು ಪ್ರಕಟಿಸಿ ಮೈತ್ರಿ ಅಭ್ಯರ್ಥಿ ಮಾಜಿ CM HD ಕುಮಾರಸ್ವಾಮಿಗೆ ಬೆಂಬಲವನ್ನು ಅನೌನ್ಸ್ ಮಾಡಿದ್ದಾರೆ. ತಾನು ಬಿಜೆಪಿಗೆ ಸೇರ್ಪಡೆಯಾಗ್ತೀನಿ ಅಂತ ಕೂಡ ಹೇಳಿದ್ದಾರೆ. ನನಗೆ ಬಿಜೆಪಿ ಮಂಡ್ಯ ಬದಲಿಗೆ ಬೇರೆ ಕ್ಷೇತ್ರಗಳಲ್ಲಿ ನಿಲ್ಲುವಂತೆ ಕೆಲ ಕ್ಷೇತ್ರಗಳ ಆಪ್ಷನ್ ಕೊಟ್ಟಿತ್ತು, ಆದರೆ ನಾನು ಗೆದ್ದರೂ ಸೋತ್ರೂ ಮಂಡ್ಯದಲ್ಲೇ. ಹೀಗಾಗಿ ನಾನು ಸ್ವಾರ್ಥ ರಾಜಕಾರಣಿ ಅಲ್ಲ, ಬೇರೆ ಕಡೆ ಸ್ಪರ್ಧೆ ಮಾಡಲ್ಲ ಅಂತ ಸುಮಲತಾ ಹೇಳಿದ್ದಾರೆ. ಅಲ್ಲದೆ ಕಳೆದ ಅವಧಿಯಲ್ಲಿ ಪಕ್ಷೇತರಳಾಗಿ ಗೆದ್ದಿದ್ದ ನನಗೆ ಬಿಜೆಪಿ ಸರ್ಕಾರ ಮಂಡ್ಯ ಅಭಿವೃದ್ಧಿಗೆ 4,000 ಕೋಟಿ ರೂಪಾಯಿ ನೆರವನ್ನು ಕೊಟ್ಟಿತ್ತು ಅಂತ ಸುಮಲತಾ ಹೇಳಿದ್ದಾರೆ. ಈ ವಿಚಾರವಾಗಿ ಮಾತನಾಡಿರುವ ಬಿಜೆಪಿ ಹಿರಿಯ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್, ಸುಮಲತಾ ದೇಶದ ಹಿತದೃಷ್ಟಿಯಿಂದ ಎಲ್ಲರೂ ಒಪ್ಪುವಂತಹ ನಿರ್ಣಯವನ್ನು ತಗೊಂಡಿದ್ದಾರೆ. ಅವರಿಗೆ ಬಿಜೆಪಿಯಲ್ಲಿ ಸೂಕ್ತ ಸ್ಥಾನಮಾನ ಕೊಡಬೇಕು ಅಂತ ಪಕ್ಷದ ನಾಯಕರಿಗೆ ಆಗ್ರಹ ಮಾಡಿದ್ದಾರೆ. ಈ ಬಸನಗೌಡ ಯತ್ನಾಳ್ಗೆ ಸೂಕ್ತ ಸ್ಥಾನಮಾನ ಕೊಡ್ತಾ ಇಲ್ಲ ಅನ್ನೋ ಅಸಮಾಧಾನ ಇದೆ. ನೋಡಿ, ಎಂತಹ ಒಂದು ಉತ್ತಮ ಮನಸ್ಥಿತಿ ಇವ್ರದ್ದು, ಎಂಥ ಶ್ರೇಷ್ಠ ಮನಸ್ಥಿತಿ. ತಮಗೆ ಸ್ಥಾನಮಾನಕ್ಕೋಸ್ಕರ ಫೈಟ್ ಮಾಡ್ತಾ ಇದ್ರು, ಇನ್ನೊಬ್ಬರಿಗೆ ಸ್ಥಾನಮಾನ ಕೊಡಿ ಅಂತ ಒತ್ತಾಯ ಮಾಡುವಂತಹ ಒಂದು ಗುಣವನ್ನ ಯತ್ನಾಳ್ ಹೊಂದಿದಾರಲ್ಲ, ಇದು ಬಹಳ ದೊಡ್ಡತನ ಯತ್ನಾಳ್ ಅವ್ರದ್ದು. ಅವರಿಗೆ ಸರಿಯಾಗಿ ಸ್ಥಾನಮಾನ ಸಿಗ್ತಾ ಇಲ್ಲ, ಯಡಿಯೂರಪ್ಪ ಆ್ಯಂಡ್ ಫ್ಯಾಮಿಲಿ ಅವ್ರನ್ನ ಬೆಳೆಯಕ್ಕೆ ಬಿಡ್ತಾ ಇಲ್ಲ ಅನ್ನೋ ಬಹಳ ಅಸಮಾಧಾನ ಇದೆ ಅವರಿಗೆ. ಆಗಾಗ ಅದನ್ನು ಹೊರ ಹಾಕ್ತಾನೂ ಕೂಡ ಇರ್ತಾರೆ ಯತ್ನಾಳ್ ಅವರು. ದಿಲ್ಲಿ ಲಿಕ್ಕರ್ ಪಾಲಿಸಿ ಕೇಸಲ್ಲಿ ಬಂಧಿತರಾಗಿರೋ ದಿಲ್ಲಿ CM ಅರವಿಂದ್ ಕೇಜ್ರಿವಾಲ್ರ ಫೋನ್ ವಿಚಾರ ತುಂಬಾ ಸದ್ದು ಮಾಡ್ತಾ ಇದೆ. ದಾಖಲೆಗಾಗಿ ಹುಡುಕಾಟ ನಡೆಸ್ತಾ ಇರೋ ED ಅಧಿಕಾರಿಗಳು ಕೇಜ್ರಿವಾಲ್ರ ಫೋನನ್ನು ವಶಪಡಿಸಿಕೊಂಡಿದ್ದು, ಈಗ ಅವರ ಐಫೋನ್ ಅನ್ಲಾಕ್ ಮಾಡುವಂತೆ ED ಆಪಲ್ ಕಂಪನಿಯನ್ನ ಸಂಪರ್ಕಿಸಿದ್ದಾರೆ. ಆದರೆ ಆಪಲ್ ಇದನ್ನು ನಿರಾಕರಿಸಿದೆ. ಐಫೋನ್ ಮಾಲೀಕರಿಂದ ಮಾತ್ರ ಇದಕ್ಕೆ ಆಕ್ಸೆಸ್ ಪಡೆಯೋಕೆ ಸಾಧ್ಯ, ಮಾಲೀಕರು ಹಾಕಿರೋ ಪಾಸ್ವರ್ಡ್ ಬಳಸಿ ಫೋನ್ ಅನ್ಲಾಕ್ ಮಾಡಿ ಅಂತ ಹೇಳಿದೆ.
ಐಫೋನ್ ಮಾಲೀಕ ಯಾರು? ಐಫೋನ್ ಮಾಲೀಕ ಯಾರು? ಆ ಒಂದು ಐಫೋನ್ದು ಕೇಜ್ರಿವಾಲ್. ಅಂದಹಾಗೆ ಅರವಿಂದ್ ಕೇಜ್ರಿವಾಲ್ ಅವರು ಅರೆಸ್ಟ್ ಆದಾಗ ತಮ್ಮ ಐಫೋನ್ನ ಸ್ವಿಚ್ ಆಫ್ ಮಾಡಿದ್ರು. ಇಡಿ ಅಧಿಕಾರಿಗಳಿಗೆ ಪಾಸ್ವರ್ಡ್ ಕೊಡೋಕೆ ನಿರಾಕರಿಸಿದ್ರು, ಸ್ವಿಚ್ ಆಫ್ ಮಾಡಿ ಕೂತ್ಕೊಂಡ್ರು. ಹೀಗಾಗಿ ಇಡಿ ಅಧಿಕಾರಿಗಳು ಡೈರೆಕ್ಟಾಗಿ ಆ್ಯಪಲ್ ಕಂಪನಿ ಹತ್ರ ಮನವಿ ಮಾಡ್ಕೊಂಡಿದ್ರು. ಬಟ್ ಆ್ಯಪಲ್ ಆಗಲ್ಲ ಅಂತ ಹೇಳಿದೆ. ಇಡಿ ಅವರು ರೆಗ್ಯುಲರ್ ಪೊಲೀಸ್ ಸ್ಟೇಷನ್ ಹತ್ರ ಹೋಗಿ ಕೇಳಬೇಕು, ಹೆಂಗೆ ಈ ಥರ ಅಪರಾಧಿಗಳಿಂದ ಪಾಸ್ವರ್ಡ್ ತಗೊಳ್ಳೋದು ಅಂತ. ಸಿಎಂ ಆಗಿದ್ದಾಗ ಸುಮ್ಮನೆ ಬಿಟ್ಟಿದ್ದಾರೆ. ದೇಶದ ಯಾವುದೇ ಪೊಲೀಸ್ ಸ್ಟೇಷನ್ನಲ್ಲಿ ಆರೋಪಿದು ಫೋನ್ ಅನ್ಲಾಕ್ ಮಾಡಿಸ್ಬೇಕಾದ್ರೆ ಏನು ಮಾಡ್ತಾರೆ ಪೊಲೀಸರು? ಆ್ಯಪಲ್ ಹತ್ರ ಹೋಗ್ತಾರಾ? ಆ್ಯಪಲ್ ಹತ್ರ ಹೋಗೋದಿಲ್ಲ, ಕೆನ್ನೆ ಆ್ಯಪಲ್ ಮಾಡ್ತಾರೆ, ಫಾಟ್ ಅಂತ ಒಂದು ಕೊಟ್ಟು ತೆಗಿತೀಯ ಇಲ್ವಾ ಅಂತೇಳಿ ತೆಗೆಸ್ಕೊತಾರೆ. ಬಟ್ ಇದು ಇಡಿ ಜೊತೆಗೆ ಸಿಎಂ ಬೇರೆ, ಹಾಗೆಲ್ಲ ಮಾಡೋಕ್ಕಾಗಲ್ಲ, ಮ್ಯಾನ್ ಹ್ಯಾಂಡ್ಲಿಂಗ್ ಮಾಡೋಕ್ಕಾಗಲ್ಲ. ಹಾಗಾಗಿ ಬಚಾವಾಗಿದ್ದಾರೆ. ಇದೇ ಕಾರಣಕ್ಕೆ ದಿಲ್ಲಿ ಸಿಎಂ ಫೋನನ್ನು ಇನ್ನೂ ಕೂಡ ಅನ್ಲಾಕ್ ಮಾಡೋಕ್ಕೆ ಪವರ್ಫುಲ್ ಇಡಿಗೂ ಸಾಧ್ಯ ಆಗಿಲ್ಲ. ಇನ್ನು ತಮ್ಮ ಬಂಧನ ಪ್ರಶ್ನಿಸಿ ದಿಲ್ಲಿ ಹೈಕೋರ್ಟ್ಗೆ ಅರ್ಜಿ ಸಲ್ಲಿಸಿದ್ದ ಅರವಿಂದ್ ಕೇಜ್ರಿವಾಲ್ ಇದೀಗ ವಿಚಾರಣೆಗೆ ಕೋರ್ಟ್ ಮುಂದೆ ಹಾಜರಾಗಿದ್ದಾರೆ. ಈ ವೇಳೆ ಬಂಧನದಿಂದ ತಮಗೆ ಚುನಾವಣಾ ಪ್ರಕ್ರಿಯೆಯಲ್ಲಿ ಭಾಗವಹಿಸೋಕಾಗ್ತಾ ಇಲ್ಲ, ಅಲ್ಲದೆ ಈ ತನಿಖೆ ತನ್ನ ಪಕ್ಷವನ್ನು ಮುಗಿಸೋಕೆ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ದಾರೆ. ಇದಕ್ಕೆ ಆಕ್ಷೇಪ ವ್ಯಕ್ತಪಡಿಸಿರುವ ಇಡಿ ನಾಳೆ ಯಾರಾದರೂ ಒಬ್ಬ ರಾಜಕಾರಣಿ ಕೂಡ ಉಗ್ರ ಆಗಿದ್ದು ಸೇನೆ ವಾಹನವನ್ನು ಉಡಾಯಿಸಿ ನಂಗೆ ಎಲೆಕ್ಷನ್ ಕಂಟೆಸ್ಟ್ ಮಾಡಬೇಕು ಅಂತ ಹೇಳಿದ್ರೆ ಏನ್ ಮಾಡ್ತೀರಿ ಅಂತ ಪ್ರಶ್ನೆ ಮಾಡಿದೆ. ಏನೋ ಮಾರ್ಚ್ 21ನೇ ತಾರೀಕು ಅರೆಸ್ಟ್ ಆಗಿ ಸದ್ಯ ನ್ಯಾಯಾಂಗ ಬಂಧನದಲ್ಲಿರೋ ಕೇಜ್ರಿವಾಲ್ರ ದೇಹದ ತೂಕ ಸುಮಾರು 4.5 kgಯಷ್ಟು ಕಮ್ಮಿಯಾಗಿದೆ. ಬಿಜೆಪಿ ಕೇಜ್ರಿವಾಲ್ ಆರೋಗ್ಯವನ್ನ ಅಪಾಯಕ್ಕೆ ಹಾಕಿದೆ. ಅವ್ರಿಗೇನಾದ್ರೂ ಆದ್ರೆ ಕೇವಲ ದೇಶ ಮಾತ್ರ ಅಲ್ಲ, ಆ ದೇವರು ಕೂಡ ಬಿಜೆಪಿನ ಕ್ಷಮಿಸಲ್ಲ ಅಂತ ದಿಲ್ಲಿ ಸಚಿವೆ ಆತಿಶಿ ಹೇಳಿದ್ದಾರೆ. ಆದರೆ ಈ ಬಗ್ಗೆ ರಿಯಾಕ್ಟ್ ಮಾಡಿರೋ ತಿಹಾರ್ ಜೈಲ್ನ ಅಧಿಕಾರಿಗಳು ಕೇಜ್ರಿವಾಲ್ ಚೆನ್ನಾಗಿದ್ದಾರೆ, ದೇಹದ ತೂಕ ಕಳ್ಕೊಂಡಿಲ್ಲ ಅಂತ ಹೇಳಿದ್ದಾರೆ. ಕೇಜ್ರಿವಾಲ್ ಬಂಧನ ನಡುವೆ ಇದೀಗ ದೇಶದ ರಾಜಕಾರಣದಲ್ಲಿ ಹೊಸ ಗುಮಾನಿ ಹುಡ್ಕೊಂಡಿದೆ. ಅರವಿಂದ್ ಕೇಜ್ರಿವಾಲ್ ಅರೆಸ್ಟ್ ಆದಾಗಿನಿಂದ ಆಪ್ ನಾಯಕ ಸಂಸದ ರಾಘವ್ ಚಡ್ಡಾ ಸಡನ್ ಆಗಿ ನಾಪತ್ತೆಯಾಗಿದ್ದಾರೆ. ಇಂತಹ ಟೈಮ್ನಲ್ಲಿ ರಾಘವ್ ಚಡ್ಡಾ ಎಲ್ಲಿ ಅಂತ ವಿಪಕ್ಷಗಳು ಪ್ರಶ್ನೆ ಮಾಡ್ತಿವೆ. ಜೊತೆಗೆ ದಿಲ್ಲಿ ಮದ್ಯ ಹಗರಣ ಸಂಬಂಧ ಇಡಿ ಅಧಿಕಾರಿಗಳ ಬಲೆಯಿಂದ ತಪ್ಪಿಸ್ಕೊಳ್ಳೋಕೆ ರಾಘವ್ ಕಣ್ಮರೆಯಾದ್ರ ಅನ್ನೋ ಅನುಮಾನ ರಾಜಕೀಯ ವಲಯದಲ್ಲಿ ಚರ್ಚೆಯಾಗ್ತಾ ಇದೆ. ಯಾಕಂದರೆ ದಿಲ್ಲಿ ಹಗರಣ ಸಂಬಂಧ ಜಾರಿ ನಿರ್ದೇಶನಾಲಯ ರಾಘವ್ ಚಡ್ಡಾ ಹೆಸರನ್ನು ಕೂಡ ಮೆನ್ಷನ್ ಮಾಡಿತ್ತು. ಆದರೆ ರಾಘವ್ ಎಕ್ಸ್ ಖಾತೆ ಪ್ರಕಾರ ಅವರು ಮಾರ್ಚ್ 8ರಿಂದ ಲಂಡನ್ನಲ್ಲಿ ಕಣ್ಣಿನ ಶಸ್ತ್ರಚಿಕಿತ್ಸೆಗೆ ಒಳಗಾಗಿದ್ದಾರೆ ಅನ್ನೋ ಮಾಹಿತಿ ಲಭ್ಯ ಆಗಿದೆ. ಇನ್ನೊಂದು ಕಡೆ ಅರವಿಂದ್ ಕೇಜ್ರಿವಾಲ್ ಅವರ ಬಂಧನ ಖಂಡಿಸಿ ಆಪ್ ನಾಯಕರು ಹೊಸ ರೀತಿಯಲ್ಲಿ ಪ್ರತಿಭಟಿಸೋಕೆ ಮುಂದಾಗಿದ್ದಾರೆ. ಏಪ್ರಿಲ್ 7ನೇ ತಾರೀಕು ದಿಲ್ಲಿಯ ಜಂತರ್ ಮಂತರ್ನಲ್ಲಿ ಸೇರಿ ಉಪವಾಸ ನಡೆಸೋದಾಗಿ ಆಪ್ ನಾಯಕ ಗೋಪಾಲ್ ರಾಯ್ ಹೇಳಿದ್ದಾರೆ. ಆಪ್ ಬೆಂಬಲಿಗರಿಗೆ ಈ ಉಪವಾಸದಲ್ಲಿ ಭಾಗಿಯಾಗುವಂತೆ ಕರೆ ಕೂಡ ಕೊಟ್ಟಿದ್ದಾರೆ. ಲೋಕಸಭಾ ಚುನಾವಣೆ ಹೊತ್ತಲ್ಲೇ 2008ರ ಬೀಜಿಂಗ್ ಒಲಿಂಪಿಕ್ಸ್ನಲ್ಲಿ ಭಾರತದ ಪರ ಕಂಚಿನ ಪದಕ ಗೆದ್ದಿದ್ದ ಬಾಕ್ಸರ್ ವಿಜೇಂದರ್ ಸಿಂಗ್ ಬಿಜೆಪಿಗೆ ಸೇರಿದ್ದಾರೆ. ಈ ಹಿಂದೆ 2019ರ ಲೋಕಸಭಾ ಚುನಾವಣೆಯಲ್ಲಿ ಡೆಲ್ಲಿ ಸೌತ್ನಿಂದ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಿದ್ದ ಅವರು ಸೋತಿದ್ರು. ಅಲ್ಲದೆ ಇತ್ತೀಚೆಗೆ ಕುಸ್ತಿ ಫೆಡರೇಷನ್ ಮಾಜಿ ಅಧ್ಯಕ್ಷ ಬ್ರಿಜ್ಭೂಷಣ್ ಸಿಂಗ್ ವಿರುದ್ಧ ಕುಸ್ತಿಪಟುಗಳ ಹೋರಾಟದಲ್ಲೂ ಕೂಡ ಭಾಗಿಯಾಗಿದ್ರು. ಆದರೆ ಈಗ ಬಿಜೆಪಿಗೆ ಜಂಪ್ ಆಗಿದ್ದಾರೆ. ಕೇರಳದ ವೈನಾಡ್ ಲೋಕಸಭಾ ಕ್ಷೇತ್ರದಿಂದ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ರಾಹುಲ್ ಗಾಂಧಿ ವೈನಾಡ್ ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ನಾಮಪತ್ರವನ್ನು ಸಲ್ಲಿಕೆ ಮಾಡಿದ್ದಾರೆ. ಈ ವೇಳೆ ರಾಹುಲ್ಗೆ ಅವರ ಸಹೋದರಿ ಪ್ರಿಯಾಂಕಾ ಗಾಂಧಿ ಹಾಗೂ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿ ಕೆ.ಸಿ. ವೇಣುಗೋಪಾಲ್ ಸಾಥ್ ನೀಡಿದ್ರು. ಏಪ್ರಿಲ್ 26ನೇ ತಾರೀಕು ಕೇರಳದಲ್ಲಿ ಲೋಕಸಭಾ ಚುನಾವಣೆಗೆ ಮತದಾನ ನಡೆಯುತ್ತೆ. ಇತ್ತ ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿಯಾಗಿ ಕೇಂದ್ರದ ರಾಜ್ಯ ಖಾತೆ ಸಚಿವೆ ಶೋಭಾ ಕರಂದ್ಲಾಜೆ ಕೂಡ ನಾಮಿನೇಷನ್ ಫೈಲ್ ಮಾಡಿದ್ದಾರೆ. ತಮ್ಮ ಬಳಿ 16 ಕೋಟಿ ರೂಪಾಯಿ ಆಸ್ತಿ, 4 ಕೋಟಿ ರೂಪಾಯಿ ಸಾಲ ಇದೆ ಅಂತ ಘೋಷಿಸಿಕೊಂಡಿದ್ದಾರೆ. ಶೋಭಾ 2 ಕ್ರಿಮಿನಲ್ ಕೇಸ್ ಸೇರಿದಂತೆ ಒಟ್ಟು 4 ಕೇಸ್ಗಳಿವೆ ಅಂತ ಅನೌನ್ಸ್ ಮಾಡಿಕೊಂಡಿದ್ದಾರೆ. ವಿಶ್ವಸಂಸ್ಥೆಯಲ್ಲಿ ಭಾರತದ ಕಾಯಂ ಮೆಂಬರ್ಶಿಪ್ ಬಗ್ಗೆ ಮಾತನಾಡುವಾಗ ವಿದೇಶಾಂಗ ಸಚಿವ ಎಸ್ ಜಯಶಂಕರ್ ಮಾಜಿ ಪ್ರಧಾನಿ ಜವಾಹರ್ಲಾಲ್ ನೆಹರು ಚೀನಾ ಮೊದಲು, ಚೈನಾ ಫಸ್ಟ್, ಆಮೇಲೆ ಭಾರತ ಅಂತ ಹೇಳಿ ಈ ರೀತಿ ಮಾಡಿಬಿಟ್ಟಿದ್ದಾರೆ ಭಾರತಕ್ಕೆ ಅಂತ ಟೀಕೆ ಮಾಡಿದ್ದಾರೆ. 1950ರಲ್ಲಿ ಪಾಕಿಸ್ತಾನ ಮತ್ತು ಚೀನಾದಿಂದ ಅಪಾಯ ಇದೆ ಅಂತ ಸರ್ದಾರ್ ಪಟೇಲ್ ಅವರು ಸಾಕಷ್ಟು ಬಾರಿ ನೆಹರುಗೆ ಎಚ್ಚರಿಕೆ ಕೊಟ್ಟರು. ಚೀನಾ ನಂಬೇಡಿ ಜಾಸ್ತಿ ಅಂತ ಹೇಳಿದ್ರು. ಆದರೆ ನೆಹರು ಮಾತ್ರ ಇದನ್ನು ಒಪ್ಪಲಿಲ್ಲ. ಚೀನಾ ಬಗ್ಗೆ ಸುಮ್ಮನೆ ಅನುಮಾನ ಪಡ್ತಾ ಇದ್ದೀರಾ ನೀವು ಅಂತ ಸರ್ದಾರ್ ಪಟೇಲ್ರಿಗೆ ನೆಹರುನೇ ಹೇಳಿದ್ರು. ಅದರಿಂದ ಪಾಕಿಸ್ತಾನ ಆಕ್ರಮಿತ ಕಾಶ್ಮೀರ ಸಮಸ್ಯೆ ಹುಟ್ಕೊಳ್ತು. ಭಾರತದ ಕೆಲ ಪ್ರದೇಶಗಳನ್ನು ಚೀನಾ ಆಕ್ರಮಿಸ್ಕೊಳ್ತು. ಹಾಗೆ ವಿಶ್ವಸಂಸ್ಥೆಯಲ್ಲಿ ಭಾರತಕ್ಕೆ ಕಾಯಂ ಮೆಂಬರ್ಶಿಪ್ ಕೊಡೋ ವಿಚಾರವಾಗಿಯೂ ನೆಹರು ಅವರು ಚೀನಾಗೆ ಸಪೋರ್ಟ್ ಮಾಡಿದ್ರು. ಮೊದಲು ಚೀನಾಗೆ ಕಾಯಂ ಮೆಂಬರ್ಶಿಪ್ ಸಿಗಲಿ, ಆಮೇಲೆ ಭಾರತಕ್ಕೆ ಅಂತ ಹೇಳಿದ್ರು. ಆದರೆ ನಮ್ಮ ಸರ್ಕಾರದಲ್ಲಿ ಭಾರತ ಫಸ್ಟ್ ಅನ್ನೋ ಪಾಲಿಸಿಯನ್ನು ಇಟ್ಕೊಂಡಿದ್ದೀವಿ ಅಂತ ಹೇಳಿದ್ದಾರೆ. ಇದೇ ವೇಳೆ ಭಾರತದ ಆಂತರಿಕ ವ್ಯವಹಾರಗಳ ಬಗ್ಗೆ ಕಾಮೆಂಟ್ ಮಾಡೋದು, ಪೊಲಿಟಿಕಲ್ ಸ್ಟೇಟ್ಮೆಂಟ್ ಕೊಡೋದನ್ನು ಸ್ಟಾಪ್ ಮಾಡಬೇಕು ಅಂತ ಬೇರೆ ದೇಶಗಳಿಗೆ ಜಯಶಂಕರ್ ಅಡ್ವೈಸ್ ಮಾಡಿದ್ದಾರೆ. ಇಲ್ಲ ಅಂದರೆ ಅದಕ್ಕೆ ತಕ್ಕ ಉತ್ತರವನ್ನು ನಾವು ಕೂಡ ಕೊಡ್ತೀವಿ, ಬಲವಾದ ಪ್ರತಿಕ್ರಿಯೆ ನಮ್ಮಿಂದ ಸಿಗುತ್ತೆ ಅಂತ ಜಯಶಂಕರ್ ಹೇಳಿದ್ದಾರೆ.
ಮಾಜಿ ಪ್ರಧಾನಿ ರಾಜೀವ್ ಗಾಂಧಿ ಹತ್ಯೆ ಆರೋಪಿಗಳು ಇದೀಗ ಶ್ರೀಲಂಕಾ ಕಡೆ ಮುಖ ಮಾಡಿದ್ದಾರೆ. ರಾಜೀವ್ ಗಾಂಧಿ ಹತ್ಯೆ ಪ್ರಕರಣ ಸಂಬಂಧ ಹೊಂದಿರುವ ಆರೋಪದ ಮೇಲೆ ವಿ ಮುರುಗನ್ ಅಲಿಯಾಸ್ ಶ್ರೀಕರಣ್, ಎಸ್ ಜಯಕುಮಾರ್ ಮತ್ತು ಬಿ ರಾಬರ್ಟ್ ಪಾಯಸ್ ಅನ್ನೋರು 30 ವರ್ಷಗಳ ಜೈಲುವಾಸ ಅನುಭವಿಸಿದರು. ಆದರೆ 2 ವರ್ಷಗಳ ಹಿಂದೆ ಸನ್ನಡತೆ ಆಧಾರದ ಮೇಲೆ ಸುಪ್ರೀಂ ಕೋರ್ಟ್ ಇವರನ್ನ ರಿಲೀಸ್ ಮಾಡಿತ್ತು. ಇದೀಗ ಬಿಡುಗಡೆಗೊಂಡ 2 ವರ್ಷಗಳ ನಂತರ ಶ್ರೀಲಂಕಾ ಹೈಕಮಿಷನ್ ಪ್ರಯಾಣ ದಾಖಲೆಗಳನ್ನು ಮಂಜೂರು ಮಾಡಿ ಇವ್ರನ್ನ ತಾಯ್ನಾಡಿಗೆ ವಾಪಸ್ ಕಳಿಸಿದೆ. ತೈವಾನ್ನಲ್ಲಿ ಪ್ರಬಲ ಭೂಕಂಪ ಸಂಭವಿಸಿರುವುದರ ಬಗ್ಗೆ ಸುತ್ತು ಜಗತ್ತಲ್ಲಿ ನೀವು ಮಾಹಿತಿಯನ್ನು ನೋಡಿದ್ದೀರಿ. ಇದುವರೆಗೂ ಮೃತಪಟ್ಟವರ ಸಂಖ್ಯೆ ಈಗ 9ಕ್ಕೆ ಏರಿಕೆಯಾಗಿದೆ. ಜೊತೆಗೆ 900ಕ್ಕೂ ಅಧಿಕ ಮಂದಿ ಗಾಯಗೊಂಡಿದ್ದು ಹಲವರು ಸಿಕ್ಕಾಕೊಂಡಿದ್ದಾರೆ. ಶೋಧ ಮತ್ತು ರಕ್ಷಣಾ ಕಾರ್ಯಾಚರಣೆ ನಡೀತಾ ಇದೆ. ಗುಡ್ಡಗಾಡು ಪ್ರದೇಶದಲ್ಲಿ ಕನಿಷ್ಠ 9 ಕಡೆಗಳಲ್ಲಿ ಭೂಕಂಪ ಪರಿಣಾಮ ಭೂಕುಸಿತ ಉಂಟಾಗಿರುವುದು ಕೂಡ ವರದಿಯಾಗಿದೆ. ಸಾವು ನೋವಿನ ಸಂಖ್ಯೆ ಇನ್ನಷ್ಟು ಹೆಚ್ಚಾಗುವ ಆತಂಕ ಸದ್ಯಕ್ಕೆ ಮನೆ ಮಾಡಿದೆ. ಜಾಗತಿಕ ಸ್ಟಾಕ್ ಮಾರ್ಕೆಟ್ನ ವೀಕ್ ಪರ್ಫಾರ್ಮೆನ್ಸ್ ಟ್ರೆಂಡ್ ಮುಂದುವರೆದಿದೆ. ಹೊಸ ಆರ್ಥಿಕ ಸಾಲಿನ 3ನೇ ದಿನ ಭಾರತದ ಷೇರುಪೇಟೆ ಕೂಡ ಫ್ಲಾಟ್ ಆಗಿದೆ. ನಿಫ್ಟಿಯ ಒಟ್ಟು 20 ಸ್ಟಾಕ್ಗಳು ಹಸಿರು ಪಟ್ಟಿಯಲ್ಲಿ ಕಾಣಿಸಿಕೊಂಡ್ರೆ ಉಳಿದ 30 ಸ್ಟಾಕ್ಗಳು ರೆಡ್ನಲ್ಲಿ. ಶ್ರೀರಾಮ್ ಫಿನಾನ್ಸ್, ಎನ್ಟಿಪಿಸಿ, ಡೇವಿಸ್ ಲ್ಯಾಬೋರೇಟರಿ, ಟಾಟಾ ಕನ್ಸಲ್ಟೆನ್ಸಿ ಸರ್ವಿಸಸ್ ಮತ್ತು ಟೆಕ್ ಮಹೀಂದ್ರಾ ಟಾಪ್ ಗೇನರ್ಸ್ ಪಟ್ಟಿಯಲ್ಲಿವೆ. ನೆಸ್ಲೆ ಇಂಡಿಯಾ, ಬಜಾಜ್ ಆಟೋ, ಡಾಕ್ಟರ್ ರೆಡ್ಡಿಸ್ ಲ್ಯಾಬೋರೇಟರಿ, ಕೋಟಕ್ ಮಹೀಂದ್ರಾ ಬ್ಯಾಂಕ್, ಬ್ರಿಟಾನಿಯಾ ಇಂಡಸ್ಟ್ರೀಸ್ ನಷ್ಟ ಮಾಡಿಕೊಂಡಿವೆ. ಆದರೆ ಪಬ್ಲಿಕ್ ಸೆಕ್ಟರ್ ಬ್ಯಾಂಕ್ ಮತ್ತು ಐಟಿ ಕಂಪನಿಗಳ ಸ್ಟಾಕ್ಗಳು ಇಂದಿನ ವಹಿವಾಟಿನಲ್ಲಿ ಒಳ್ಳೆಯ ಫಲಿತಾಂಶವನ್ನು ಕಂಡಿವೆ. ದಿನದ ವಹಿವಾಟಿನ ಅಂತ್ಯಕ್ಕೆ ಸೆನ್ಸೆಕ್ಸ್ 27.09 ಪಾಯಿಂಟ್ಸ್ ಅಥವಾ 0.04% ಇಳಿಕೆಯಾಗಿ 73,876, ನಿಫ್ಟಿ 18.65 ಪಾಯಿಂಟ್ ಅಥವಾ 0.08% ಕಳ್ಕೊಂಡು 22,434ಕ್ಕೆ ಇಳಿದಿದೆ. ಇನ್ನು ಡಾಲರ್ ಮುಂದೆ ರೂಪಾಯಿ ಮೌಲ್ಯ 2 ಪೈಸೆ ಇಳಿಕೆಯಾಗಿ 83.44 ಆಗಿದೆ. ತೈವಾನ್ನಲ್ಲಿ ಉಂಟಾಗಿರುವ ಭೂಕಂಪದಿಂದ ಇಲ್ಲಿನ ಪ್ರಮುಖ ಚಿಪ್ ತಯಾರಕ ಕಂಪನಿ ಸೆಮಿಕಂಡಕ್ಟರ್ ಕಂಪನಿ ಮೇಲೂ ಕೂಡ ಪರಿಣಾಮ ಬೀರಿದೆ. ವಿಶ್ವದ ಅತಿದೊಡ್ಡ ಚಿಪ್ ತಯಾರಕ ಕಂಪನಿಯಾಗಿರೋ ತೈವಾನ್ ಸೆಮಿಕಂಡಕ್ಟರ್ ಮ್ಯಾನುಫ್ಯಾಕ್ಚರಿಂಗ್ ಕಂಪನಿ TSMC ಇದೀಗ ತನ್ನ ಯಂತ್ರೋಪಕರಣಗಳಿಗೆ ಬ್ರೇಕ್ ಹಾಕಿದೆ. ತನ್ನೆಲ್ಲ ಸಿಬ್ಬಂದಿಯನ್ನ ಸೇಫ್ ಪ್ರದೇಶಕ್ಕೆ ಸ್ಥಳಾಂತರಿಸಿದೆ. ಅಂದಹಾಗೆ ಆಪಲ್ ಮತ್ತು ಎನ್ವಿಡಿಯಾಗಳೊಂದಿಗೂ ಇದಕ್ಕೆ ವ್ಯವಹಾರ ಇದೆ. ಈ TSMCಗೆ ಈ ವರ್ಷ ಭಾರತದ GDPಯಲ್ಲಿ ಭಾರಿ ಬೆಳವಣಿಗೆಯಾಗಲಿದೆ ಅಂತ ವರ್ಲ್ಡ್ ಬ್ಯಾಂಕ್ ಹೇಳಿದೆ. 2024ರಲ್ಲಿ ಭಾರತದ GDP 7.5ರ ಗ್ರೋತ್ ಕಾಣುತ್ತೆ ಅಂತ ವರ್ಲ್ಡ್ ಬ್ಯಾಂಕ್ ಅಂದಾಜು ಮಾಡಿದೆ. ತನ್ನ ಕಳೆದ ಅಂದಾಜಿಗಿಂತ ಗ್ರೋತ್ ರೇಟ್ ಅನ್ನ 1.2% ಹೆಚ್ಚಳ ಮಾಡಿದೆ. ಈ ಮೂಲಕ ದಕ್ಷಿಣ ಏಷ್ಯಾದಲ್ಲಿ ಈ ವರ್ಷ GDP 6% ದರದಲ್ಲಿ ಬೆಳವಣಿಗೆಯಾಗುತ್ತೆ ಅಂತ ವರ್ಲ್ಡ್ ಬ್ಯಾಂಕ್ ಹೇಳಿದೆ. ಅಲ್ಲದೆ ಆರ್ಥಿಕತೆಯ ಸಂಕಷ್ಟಕ್ಕೆ ಸಿಲುಕಿರೋ ಪಾಕ್ ಮತ್ತು ಶ್ರೀಲಂಕಾ GDP ಬೆಳವಣಿಗೆಗೆ ಭಾರತ ಪ್ರೇರೇಪಣೆ ಅಂತ ವರ್ಲ್ಡ್ ಬ್ಯಾಂಕ್ ಅಭಿಪ್ರಾಯಪಟ್ಟಿದೆ. ಏನು ಚಿನ್ನ ಮತ್ತು ಬೆಳ್ಳಿ ಬೆಲೆ ವಿಚಾರಕ್ಕೆ ಬಂದರೆ 24 ಕ್ಯಾರೆಟ್ನ 10 ಗ್ರಾಂ ಚಿನ್ನದ ಬೆಲೆಯಲ್ಲಿ 403 ರೂಪಾಯಿ ಜಾಸ್ತಿಯಾಗಿ 69,364 ರೂಪಾಯಿ ಆಗಿದೆ. 22 ಕ್ಯಾರೆಟ್ನ 10 ಗ್ರಾಂ ಚಿನ್ನದ ಬೆಲೆಯಲ್ಲಿ 370 ರೂಪಾಯಿ ಜಾಸ್ತಿಯಾಗಿ 63,540 ರೂಪಾಯಿ ಆಗಿದೆ. 1 ಕೆಜಿ ಬೆಳ್ಳಿ ಬೆಲೆ 1,467 ರೂಪಾಯಿ ಜಾಸ್ತಿಯಾಗಿ 77,594 ರೂಪಾಯಿ ಆಗಿದೆ. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಫುಲ್ ನ್ಯೂಸ್. ನಾವು ಕುಯ್ದಿಲ್ಲ, ಎಳೆದಿಲ್ಲ, ಕಿರ್ಚಾಡಿಲ್ಲ, ಕೇವಲ ಸುದ್ದಿಯ ರೀತಿಯಲ್ಲಿ ನಿಮಗೆ ತಲುಪಿಸೋ ಪ್ರಯತ್ನವನ್ನು ಮಾಡಿದ್ದೀವಿ. ನಮ್ಮ ಈ ಪ್ರಯತ್ನ ನಿಮಗೆ ಇಷ್ಟ ಆಗ್ತಾ ಇದ್ರೆ ದಯವಿಟ್ಟು mastmaga.com ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಪಕ್ಕದ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡೋದನ್ನ ಯಾವುದೇ ಕಾರಣಕ್ಕೂ ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.